ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಂಸತ್ನಲ್ಲಿಯೇ ಲಾಕ್ ಆದ್ರಲ್ಲ ರಾಹುಲ್ ಗಾಂಧಿ. ಇಡೀ ದೇಶದ ಎದುರು ಕಾಂಗ್ರೆಸ್ ಭಾರಿ ಮುಜುಗರಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ಅಮಿತ್ ಶಾ ಆನ್ಸರ್ ಮಾಡಲಿ ಅಂತಿದ್ದವರೀಗ ಏನು ಮಾಡ್ತಿದ್ದಾರೆ ನೋಡಿ. ಅಮಿತ್ ಶಾ ಯಾವ ರೀತಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಹಾಗಾದರೆ ಬಿ ಜೆ ಪಿ ಯಾವ ರೀತಿ ಕೊಡ್ತಾ ಇದೆ ಈಗ ಕೈಪಡೆಗೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋ ಬೆಳವಣಿಗೆ ರಾತ್ರೋರಾತ್ರಿ ನಡೆದಿದ್ದೇನು ಹಾಗಾದರೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾತ್ರೋರಾತ್ರಿ ಕಾಂಗ್ರೆಸ್ ಅಧಿಕಾರ ಇರುವ ಜಾರ್ಖಂಡಲ್ಲಿ ಏನಾಗಿದೆ ಗೊತ್ತಾ? ರಾತ್ರಿ ಕತ್ತಲಾದ ಮೇಲೆ ವಿದ್ಯಾರ್ಥಿಗಳನ್ನು ಯಾವ ರೀತಿ ಹೊಡೆದಿದ್ದಾರೆ ಪೊಲೀಸರು. ಇದು ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರೋದು. ರಾಷ್ಟ್ರವ್ಯಾಪಿ ಸೆಷನ್ ನಡೀತಿದೆ. ಪಾರ್ಲಿಮೆಂಟ್ ಹೊರಗಡೆ ಬಿಜೆಪಿ ಎಂಪಿಗಳು ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದ್ದಾರೆ. ದಿಟ್ಟು ಕಳೆದ ಒಂದು ವಾರದ ಹಿಂದೆ ನರೇಂದ್ರ ಮೋದಿ ಅವ್ರ ವಿರುದ್ಧ, ಅಮಿತ್ ಶಾ ಅವ್ರ ವಿರುದ್ಧ ಡೆಲ್ಲಿ CJP ಪ್ರೊಟೆಸ್ಟ್ ವಿಚಾರದಲ್ಲಿ ಇದೇ ಕಾಂಗ್ರೆಸ್ನ ಎಂಪಿಗಳು ಹೋರಾಟ ಮಾಡ್ತಿದ್ರು. ಈಗ ಅದೇ ಜಾಗದಲ್ಲಿ ಬಿಜೆಪಿ ಎಂಪಿಗಳು ಅಖಾಡಕ್ಕೆ ಧುಮುಕಿದ್ದಾರೆ. ಕತ್ಲೆಯಲ್ಲಿ ಸ್ಟೂಡೆಂಟ್ಸ್ನ ಏನು ಮಾಡಿದ್ದಾರೆ ನೋಡಿ ಜಾರ್ಖಂಡ್ ಪೊಲೀಸರು. ರಾಹುಲ್ ಗಾಂಧಿ ಸರ್ಕಾರದ ಆದೇಶದ ಮೇರೆಗೆ, ರಾಹುಲ್ ಗಾಂಧಿ ಅವ್ರದ್ದೇ ಸರ್ಕಾರ ತಾನೇ ಅಲ್ಲ ಅನ್ನೋದೇ ಹೌದಾದರೆ ತಕ್ಷಣ ಅವರ ಸಪೋರ್ಟನ್ನು ವಾಪಸ್ ತಗೊಳ್ಳಿ. ಮೈತ್ರಿ ಸರ್ಕಾರ, ಹೇಮಂತ್ ಸೊರೇನ್ ಸರ್ಕಾರ ಬಿದ್ದು ಹೋಗುತ್ತೆ. ಅವ್ರಿಗೆ ನಿಜವಾಗಿಯೂ ಸ್ಟೂಡೆಂಟ್ಸ್ ಮೇಲೆ ಪ್ರೀತಿ ಇದ್ರೆ, ಯಾಕಂದರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಿದ್ದಾರೆ, ಜಾರ್ಖಂಡ್ ಆದರೂ ಒಂದೇ, ಮಹಾರಾಷ್ಟ್ರ ಆದರೂ ಒಂದೇ, ಡೆಲ್ಲಿ ಆದರೂ ಒಂದೇ, ಯಾವ ಸರ್ಕಾರ ಆದರೂ ಅಷ್ಟೇ ಸ್ಟೂಡೆಂಟ್ಸ್ ಮೇಲೆ ಕೈ ಮಾಡಬಾರ್ದು, ಸ್ಟೂಡೆಂಟ್ಸ್ ಅಂದರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಭಾಷಣ ಬೆಗೆತಿರುವಂಥ ಜಾರ್ಖಂಡ್ ಕಾಂಗ್ರೆಸ್ಸು ಯಾಕೆ ಅಲ್ಲಿ ಸಪೋರ್ಟನ್ನು ವಾಪಸ್ ತಗೊಳ್ಬಾರ್ದು? ಸರ್ಕಾರನೇ ಬೀಳಿಸುವಷ್ಟು ತಾಕತ್ತಿರುವಂಥ ರಾಹುಲ್ ಗಾಂಧಿ ಅವರು ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಆಗ್ತಾರೆ ಜಾರ್ಖಂಡಲ್ಲಿ. ಸೊ ಅವರದ್ದೇ ಸರ್ಕಾರ, ಅವರದ್ದೇ ಪೊಲೀಸರು ಏನು ಮಾಡಿದ್ದಾರೆ ಸ್ಟೂಡೆಂಟ್ಸ್ ಮೇಲೆ ನೋಡಿ. ನಿನ್ನೆ ಬೆಳಗ್ಗೆನೂ ಆಯಿತು, ಒಂದು ಸುತ್ತಲ ಲಾಠಿ ಚಾರ್ಜ್ ಆಯಿತು, ಲಘು ಲಾಠಿ ಪ್ರಹಾರ ಅಂತ ಕರೆಯಲಾಯಿತು. ಬಟ್ ತಲೆಗೆಲ್ಲ ರಕ್ತ ಸುರಿತಿತ್ತು ವಿದ್ಯಾರ್ಥಿಗಳಿಗೆ. ಟಿಯರ್ ಗ್ಯಾಸು, ವಾಟರ್ ಕೆನಾನ್ಸು, ಲಾಠಿ ಚಾರ್ಜು, ಎಷ್ಟು ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಪಡೆ, ಭದ್ರತಾ ಪಡೆ ಅಲ್ಲಿ ಮುಗಿಬೀಳುತ್ತೆ ವಿದ್ಯಾರ್ಥಿಗಳ ಮೇಲೆ ಅಂದರೆ ವಿದ್ಯಾರ್ಥಿಗಳು ಕೈ ಕಾಲು ಹಿಡ್ಕೊಂಡು ಗೋಗರೆದಿದ್ದಾರೆ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಕಾಪಾಡಿ, ಹೊಡಿಬೇಡಿ, ರಾಹುಲ್ ಗಾಂಧಿ ಅವರೇ ದಯವಿಟ್ಟು ಪೊಲೀಸರನ್ನ ತಡೀರಿ ನಮಗಾದ ಮೇಲೆ. झारखंड के छात्रों के लिए मेरा मैसेज क्लियर है. वी कंडेम any violence against peacefully protesting students. Does not matter where it is happening, we condemn it, we are against it, we do not recommend it, we do not support it. We are very clear, कोई confusion नहीं हमारे माइंड में. तो peaceful शर्म करो, शर्म करो, राहुल गांधी शर्म करो, शर्म करो, शर्म करो, राहुल गांधी शर्म करो. झारखंड जाइए, झारखंड जाइए, झारखंड क्यों नहीं गए, झारखंड क्यों नहीं गए? राहुल जी झारखंड कहाँ गए? कौन के बीच में जो विपक्ष के नेता कूट कूट के भाग रहे थे, वो मुल्ला अखिलेश हो या झूठा ढोंगी केजरीवाल हो या राहुल गांधी हो, वो लोग झारखंड जाने की क्यों हिम्मत नहीं करते? प्रियंका जी ने मुझे क्या राहुल गांधी जो कर रहे हैं, तो राहुल गांधी झारखंड क्यों नहीं गए? प्रियंका गांधी ने भी आपको कुछ बोल के राहुल गांधी ने जो मैंने सुनाई दिया, राहुल गांधी प्रियंका जी बोले कि राहुल गांधी तो कर रहे हैं, राहुल गांधी झारखंड क्यों नहीं गए? ಗೊತ್ತಾಗಬಾರ್ದು ಅಂತ. ಬಟ್ ಗೊತ್ತಾಗದೇ ಇರುತ್ತಾ ಇಷ್ಟು ಹೋರಾಟ ಈ ರೀತಿ ಸ್ವರೂಪವನ್ನು ಪಡ್ಕೊಂಡಾಗ ಈಗ ಸೆಷನ್ನಲ್ಲಿ ಸಿಕ್ಕಾಕ್ಕೊಂಡ್ರಲ್ಲ. ಹಾಗಾದರೆ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಅಮಿತ್ ಶಾ ಅವರು ಇಲ್ಲಿ ಬಂದು ಆನ್ಸರ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ರು. ಅದಕ್ಕೆ ಪ್ರತಿಯಾಗಿ ಅಮಿತ್ ಶಾ ಕಡೆಯಿಂದ ಬಿಗ್ ಮೆಸೇಜ್ ನಿನ್ನೆ ಅಷ್ಟೇ ಬಂತು. ಕಿರಣ್ ರಿಜಿಜು ಅವರು ಅದನ್ನು ಹೇಳಿದ್ರು. ನಡ್ಡಾ ಅವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಅಮಿತ್ ಶಾ ಎಂಟ್ರಿ ಆಗ್ತಿದೆ, ಇವತ್ತು ಬರ್ತಾರೆ ಅಮಿತ್ ಶಾ, ಉತ್ತರ ಕೊಡ್ತಾರೆ. ಬರೀ ಉತ್ತರ ಅಲ್ಲ, ಅತ್ಯಂತ ಸುದೀರ್ಘವಾದ, ಅತ್ಯಂತ ಆಳವಾದ ಡಿಬೇಟ್ ಅಮಿತ್ ಶಾನೇ ಲೀಡ್ ಮಾಡ್ತಾರೆ ಇದೇ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಬಗ್ಗೆ. ಆದರೆ ರಾಹುಲ್ ಗಾಂಧಿ ಓಡ್ ಹೋಗಬಾರ್ದು, ಅಲ್ಲೇ ಇರಬೇಕು, ಡಿಬೇಟ್ ಕೇಳಿಸ್ಕೊಳ್ಬೇಕು, ಡಿಬೇಟ್ ಮಾಡಬೇಕು. ಅವ್ರ ಪ್ರಶ್ನೆಗೆ ಇವರು, ಇವ್ರ ಪ್ರಶ್ನೆಗೆ ಅವರು ಉತ್ತರ ಕೊಡಲೇಬೇಕು. ಈ ಚಾಲೆಂಜ್ ಒಪ್ಪಿಗೆ ಆದರೆ ರೆಡಿಯಾಗಿ ಇವತ್ತೇ ಅಮಿತ್ ಶಾ ಅವರ ಎಂಟ್ರಿ ಆಗ್ತಿದೆ ಅಂತ BJP ಕಾಂಗ್ರೆಸ್ನ ವಿರುದ್ಧ ಸರಿಯಾಗಿ ಮೆಸೇಜನ್ನು ಬಿಟ್ಟು ಈಗ ಪ್ರಹಾರ ಮುಂದುವರಿಸಿದೆ. और फिर से
मैं चैलेंज देता हूं राहुल गांधी को, आप सदन में आइए, हम चर्चा के लिए तैयार हैं और आपको मुंह तोड़ जवाब दिया जाएगा, यह भी बताना चाहूंगा। और भ्रम मत फैलाइए, कोई गोली नहीं चली है जंतर मंतर में और कोई गोली का ऑर्डर नहीं दिया गया है जंतर मंतर में। ಈ ಹೊತ್ತಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ನೋಡಿ, ಜಾರ್ಖಂಡ್ ಸ್ಟೂಡೆಂಟ್ಸ್ ಅನ್ನ ಮಾನವೀಯತೆ ಇಲ್ಲದೆ ಹೆಂಗೆ ಬಡ್ದಿದ್ದಾರೆ ಅಂತ. ಸೊ ಇಲ್ಲಿ ಅವ್ರು ಕೇಳ್ತಿರೋದು ಪ್ಯಾಲೆಟ್ ಗನ್ನು, ಲಾಠಿ ಚಾರ್ಜು, ಟಿಯರ್ ಗ್ಯಾಸು. ವಿದ್ಯಾರ್ಥಿಗಳ ಇವರು ದೇಶದ್ರೋಹಿಗಳು ಅಂದ್ಕೊಂಡ್ರ, ಏನು ಅಂದ್ಕೊಂಡ್ರಿ, ಇವ್ರನ್ನ ಹೆಂಗೆ ಟಚ್ ಮಾಡಿದ್ರಿ ಅಂತ. ಅಮಿತ್ ಶಾ, ನಡ್ಡಾ, BJP ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಿದ್ದಾರೆ, ಯಾವ ಫೈರಿಂಗೂ ಆಗಿಲ್ಲ ಅಲ್ಲಿ. ಫೈರಿಂಗ್ ಆಗಿರೋದಕ್ಕೆ ಸಾಕ್ಷಿ ಕೊಡಿ. ಯಾವ ಫೈರಿಂಗೂ ಆಗಿಲ್ಲ, ಯಾವ ಆರ್ಡ್ರೂ ಆಗಿಲ್ಲ. ಯಾರು ಕೊಟ್ಟರು ಆರ್ಡರ್ನ? ಇವ್ರು ಕೊಟ್ಟಿಲ್ವಾ ಅಥವಾ ಇವ್ರಿಗೆ ಗೊತ್ತಿಲ್ವಾ? ಯಾವುದಾದ್ರೂ ಇವ್ರು ರಾಜೀನಾಮೆ ಆಗಲೇಬೇಕು. ಇವತ್ತು ಉತ್ತರ ಕೊಡಲಿ, ಅದು ಸಮಂಜಸವಾಗಿಲ್ಲ ಅಂದರೆ ನಾಳೆ ರಾಜೀನಾಮೆ ಕೊಡಲಿ ಅಂತ ಮುಗಿಬಿದ್ದಿರುವಂಥ ಕಾಂಗ್ರೆಸ್ಗೆ ಫೈರಿಂಗ್ ನಡೆದೇ ಇಲ್ಲ, ಫೈರಿಂಗ್ ಆರ್ಡರೂ ನಡೆದಿಲ್ಲ. ಸೊ ನಿಮಗೇನು ನೈತಿಕತೆ ಇದೆ ಪ್ರಶ್ನೆ ಮಾಡೋದಕ್ಕೆ? ಫಸ್ಟ್ ಜಾರ್ಖಂಡ್ಗೆ ಹೋಗಿ ಅಂತ ಈಗ ಜೋರು ಹೋರಾಟ ನಡೀತಿದೆ, ಸಿಕ್ಕಾಪಟ್ಟೆ ಜೋರಾಗಿದೆ ಹೋರಾಟ. ಪ್ರಿಯಾಂಕಾ ವಾದ್ರಾ ಅಲ್ಲೇ ಬರ್ತಾರೆ. ಅವ್ರದ್ದು ಕಾಂಗ್ರೆಸ್ ನಾಯಕರ ಸ್ಟೈಲ್ ಇದೆಯಲ್ಲ, ಈಗ ಪ್ರಹ್ಲಾದ್ ಜೋಶಿ ಅವರೆಲ್ಲ ಹಿಂಗೆ ಮಾತಾಡ್ತಿದ್ದ ಕೈ ಎಳ್ಕೊಂಡು ರಾಹುಲ್ ಗಾಂಧಿ ಅವರು ಅಲ್ಲೇ ತಾನೂ ಮಾತಾಡೋಕ್ಕೆ ಹೋಗಿದ್ರು, ಒಂಥರ ಅಲ್ಲೇ ಮುಜುಗರ ಮಾಡೋ ಥರದ್ದು. ಅದೇ ಥರ ಹೋಗ್ತಾರೆ ಈಗ ಪ್ರಿಯಾಂಕಾ ಗಾಂಧಿಯವರು. BJP MPಗಳು ಪ್ರೊಟೆಸ್ಟ್ ಮಾಡ್ತಿದ್ದಾಗ ಮಾತಾಡ್ಸಕ್ಕೆ ಹೋಗ್ತಾರೆ, ತಿರುಗಿಸಿ ಕೊಡ್ತಾರೆ. ಫಸ್ಟ್ ಜಾರ್ಖಂಡ್ಗೆ ಹೋಗಿ, ಯಾಕೆ ಹೋಗಿಲ್ಲ ನೀವು ಜಾರ್ಖಂಡ್ಗೆ ಅಂತ. ಆಮೇಲೆ ಮುಜುಗರ ಆಗಿ ಅದಕ್ಕೆ ಆನ್ಸರ್ ಮಾಡೋಕ್ಕಾಗದೆ ಸುಮ್ಮನೆ ತೆರಳ್ತಾರೆ ಪ್ರಿಯಾಂಕಾ ಗಾಂಧಿ. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ಜಗತ್ತು ತಿರುಗಿ ನೋಡಿದೆ, ಆದರೂ ಅಮಿತ್ ಶಾ ಬರ್ತಿಲ್ಲ. ಇಡೀ ಜಗತ್ತು ಮಾತಾಡಿದೆ, ಅಂಥದ್ದೊಂದು ಅನ್ಯಾಯ ಭಾರತದಲ್ಲಿ ಸ್ಟೂಡೆಂಟ್ಸ್ಗಾಗಿದೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ, ಡಿಕ್ಟೇಟರ್ ಥರ ವಿದ್ಯಾರ್ಥಿಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಮೋದಿ ಅಂತ ಹೇಳ್ತಿದ್ದಂಥ ರಾಹುಲ್ ಗಾಂಧಿ ಅವರು ತುಂಬ ಹಿಂದೆ ಅಲ್ಲ, ಹಿಂದಿನ ವರ್ಷ ಅಲ್ಲ, UPA ಅವಧಿಯಲ್ಲ, ಮೊನ್ನೆ ಕಳೆದ ವಾರ. ಈಗ ಅವರದ್ದೇ ಸರ್ಕಾರ ಈ ರೀತಿ ಮಾಡಿದೆ ಸ್ಟೂಡೆಂಟ್ಸ್ ಮೇಲೆ ಅಂದರೆ, ಕಣ್ಣು ಮುಂದೆ ದೃಶ್ಯಗಳು, ರಕ್ತ ಸುರಿಸ್ಕೊಂಡು ನಿಂತಿರುವಂಥ ವಿದ್ಯಾರ್ಥಿಗಳು, ತಲೆ ಒಡ್ಕೊಂಡು ನಿಂತಿರುವಂಥ ವಿದ್ಯಾರ್ಥಿಗಳು ಕಣ್ಣೀರು ಹಾಕ್ತಿರೋದು ಸಿಗ್ತಿದೆ ದೃಶ್ಯ ಅಂದರೆ, ಏನು ಮಾಡ್ತಾರೆ ಈಗ ರಾಹುಲ್ ಗಾಂಧಿ ಅವರು? ಸದನದಲ್ಲಿ ಏನು ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು? ಅದಕ್ಕೆ ಅಮಿತ್ ಶಾ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಕಠಿಣ ಸಂದೇಶ ಕೊಟ್ಟಿರೋದು, ನಾನು ಬರ್ತಿದ್ದೀನಿ, ದಯವಿಟ್ಟಲ್ಲೇ ಇರಿ ರಾಹುಲ್ ಗಾಂಧಿ ಅವರೇ, ಓಡಿ ಹೋಗೋ ಹಾಗಿಲ್ಲ, ಡಿಬೇಟ್ ಬಿಟ್ಟು ಹೋಗೋ ಹಾಗಿಲ್ಲ, ಅಲ್ಲೇ ನಿಂತು ಡಿಬೇಟ್ ನೀವು ಮಾಡಲೇಬೇಕು ಅಂತ ಓಪನ್ ಚಾಲೆಂಜ್ ಹಾಕಿ ಈಗ ಅಮಿತ್ ಶಾ ಎಂಟ್ರಿ ಆಗ್ತದೆ. ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. CJPನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ. ಜಾರ್ಖಂಡ್ ಮಕ್ಕಳ ಕಷ್ಟ ಕೇಳೋರೇ ಇಲ್ಲ, ಬರೀ ಲಿಪ್ ಸರ್ವಿಸು. ಇಲ್ಲಿ ಕೂತ್ಕೊಂಡು ನಾವು ಎಲ್ಲರಿಗೂ ಒಂದೇ ಅಪ್ಪ, ನ್ಯಾಯ ಅಂದರೆ ನ್ಯಾಯ, ಎಲ್ಲ ಸ್ಟೂಡೆಂಟ್ಸ್ಗೂ ಸಪೋರ್ಟ್ ಮಾಡ್ತೀವಿ, ಅಲ್ಲಿ ಏನಾಗಬೇಕೋ ಅದು ಆಗ್ತಾ ಇದೆ. ಹಾಗಾದರೆ ಇವರ ಅಸಲಿ ಉದ್ದೇಶ ಏನಾಗಿತ್ತು? ಟೂಲ್ ಕಿಟ್ನ ಭಾಗವಾಗಿ ಕೆಲಸ ಮಾಡಿದ್ರು ಅನ್ನೋ BJP ಆರೋಪಕ್ಕೂ ಇಲ್ಲ ಆಗ್ತಿರೋದು ಎಲ್ಲ ಒಂದೇ ಆಯ್ತಲ್ಲ. ಡೆಲ್ಲಿಲಾಗಿರೋ ಹೋರಾಟಕ್ಕೆ ವಿದೇಶದ ಲಿಂಕು, ಎಲ್ಲೆಲ್ಲಿ ಏನೇನು, ಯಾವ ರೀತಿ ಪಾಕಿಸ್ತಾನ, ಬಾಂಗ್ಲಾದ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು ಸಪೋರ್ಟ್ ಮಾಡ್ತಿದ್ರು, ಎಲ್ಲೆಲ್ಲಿ ಲಿಂಕ್ ಆಗಿತ್ತು, ಯಾವ ರೀತಿ ಉಗ್ರಗಾಮಿಗಳನ್ನು, ಜೈಷ್ ಎ ಮೊಹಮ್ಮದ್, ಈ ಕಡೆ ISIS ತಮ್ಮ ಮಾಡ್ಯೂಲನ್ನು ಹೆಂಗೆ ರೆಡಿ ಮಾಡಿತ್ತಿಲ್ಲಿ ಉಗ್ರರು ಜಂತರ್ ಮಂತರ್ಗೆ ಹೋಗಿ ಪ್ರೊಟೆಸ್ಟರ್ಸ್ ಮೇಲೆ ಅಟ್ಯಾಕ್ ಮಾಡಿ ಪಹಲ್ಗಾಮ್ ರೀತಿಯಲ್ಲಿ ಗುಂಡು ಹೊಡೆದು ಸಾಯಿಸಿ ದೇಶದಲ್ಲಿ ಏನೇನೋ ಮಾಡೋಕೆ ಹೊರಟಿದ್ರು, ಎಲ್ಲ ಈಗ ಎಕ್ಸ್ಪೋಸ್ ಆಗಿದೆ, ಬ್ಲಾಸ್ಟ್ ಆಗಿದೆ. ಜಂತರ್ ಮಂತರ್ನ ಒಂದು ಹೋರಾಟ ಈ ದೇಶ ಉರುಳಿಸುವ, ದೇಶ ಒಡೆಯುವ, ಮೋದಿ ಕೆಳಗಿಳಿಸುವ ಸ್ಪಷ್ಟವಾದ ಉದ್ದೇಶದಿಂದ ನಡೆದಿತ್ತು. ವಿದ್ಯಾರ್ಥಿಗಳು ಪಾಪ ನ್ಯಾಯ ಕೇಳಕ್ಕೆ ಬಂದಿದ್ರು, ಇಲ್ಲ ಅಂತಲ್ಲ, ಬಟ್ ಅದನ್ನು ಹೈಜಾಕ್ ಮಾಡಿದ್ದು ಬೇರೆಯವರು ಅನ್ನೋದು ಎಕ್ಸ್ಪೋಸ್ ಆಗಿದೆ. ಇದರ ನಡುವೆ ಈಗ ರಾಹುಲ್ ಗಾಂಧಿ ಅವರಿಗೆ ಭಾರಿ ಸೆಟ್ ಬ್ಯಾಕ್ ಇದು. ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಮುಜುಗರ. ಯಾಕಂದರೆ ತುಂಬ ದಿನ ಆಗೋಗಿದ್ರೆ ಮರ್ತು ಹೋಗ್ಬಿಡ್ತಿತ್ತೇನೋ ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ದಾರೆ, ಏನು ಮಾಡಿದ್ದಾರೆ ಮೊನ್ನೆ ಅಂತ. ಬಟ್ ಈಗ ಆಗಿರೋದು ಜಸ್ಟ್ ಒಂದು ವಾರ ಇಡೀ ದೇಶ ಏನನ್ನೂ ಮರ್ತಿಲ್ಲ. ಇಲ್ಲಿ ವಾಂಗ್ಚುಕ್ ಉಪವಾಸ ಮಾಡಿದ್ರು, ಅಲ್ಲಿ ಇನ್ನೊಬ್ಬರು ಉಪವಾಸ ಮಾಡ್ತಿದ್ದಾರೆ. ಇದೇ ರೀತಿ ಅಸ್ವಸ್ಥರಾಗಿದ್ದಾರೆ. ಎಲ್ಲ ನಡೆದಿದೆ ಅಲ್ಲಿ. ಆದರೆ ಅವ್ರ ಮೇಲೆ ಮಾಡಿದ್ದೇನು, ಆ ವಿದ್ಯಾರ್ಥಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ದೃಶ್ಯ ಸಮೇತ ಈಗ ಸಿಕ್ಕಾಕ್ಕೊಂಡಿದೆ. ಕಾಂಗ್ರೆಸ್ಸು ಪಾರ್ಲಿಮೆಂಟ್ ಸೆಷನ್ನಲ್ಲಿ ಇವತ್ತು ಭಾರಿ ರೋಚಕ ಹಂತಕ್ಕೆ ಹೋಗುತ್ತೆ. ಅಮಿತ್ ಶಾ ಅವರು ಏನೇನು ಬೇಕೋ ಎಲ್ಲ ಕೊಡ್ತೀನಿ ತಗೊಳ್ಳಿ ಅಂತ ಬರ್ತಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.